ರೈತರಿಗೆ ಭೂಮಿ ತಾಯಿ ಎಂದಿಗೂ ಮೋಸ ಮಾಡೋದಿಲ್ಲ ಅಲ್ಲ. ರೈತರನ್ನ ಎಷ್ಟು ನಂಬಿರುತ್ತಾಳೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿಲ್ ಕನ್ನಡಿಗ 2.0. ನಾನು ಇವತ್ತು ಬೆಳಗ್ಗೆನೆ ಯಾಕಪ್ಪ ಅಂದರೆ ಬೋರಿನ ಲಾರಿ ಹತ್ರ ಬಂದಿದ್ದೆ. ಇವತ್ತು ಬಂದು ನಮ್ಮದೊಂದು ಹೊಸ ಬೋರು ಹಾಕಿಸ್ತಿದ್ದೀವಿ. ಓಕೆನಾ, ಅದಕ್ಕೆ ಗಾಡಿ ಹಾಕುಂತ ಮಸ್ತಾಗಿ ಹೊಂಟಿವಿ. ಹಂಗೆ ಸೀದಾ ಹೊಲ್ದಾಗ ಬಂದು ಮತ್ತಿನ ಗಾಡಿ ಪಾಯಿಂಟಿಗೆ ಹಚ್ಕೊಂಡ್ರಿ. ಹಂಗೆ ಪಾಯಿಂಟಿಗೆ ಹಚ್ಕೊಂಡು ನಮ್ಮ ಅವ್ವ ಮತ್ತು ನಮ್ಮ ಅಜ್ಜಿ ಕೂಡ ಪೂಜೆನೂ ಕೂಡ ಮಾಡಿದರು. ಹಾಗೆ ಪೂಜೆ ಮಾಡಿಕೊಂಡು ಸೀದಾ ಸ್ಟಾರ್ಟ್ ಮಾಡತ್ತೀವ್ರಿ ಬೋರ್ ಹೊಡ್ಯಾಕೆ. ಹಾಗೆ ಪಾಯಿಂಟ್ ನೋಡಿರೋ ಅಣ್ಣನೂ ಕೂಡ ಪೂಜೆ ಮಾಡ್ತಾ ಇದ್ದ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೋರ್ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆನಾ, ಬೋರಿನ ಪಾಯಿಂಟ್ ನೋಡಿರೋ ಅಣ್ಣ ಮಾತ್ರ ಫುಲ್ ಫೇಮಸ್ಸು. ಏನಪ್ಪ ಅಂದರೆ ಬೋರ್ ನೀರು ಮತ್ತು ಪಾಯಿಂಟ್ ನೋಡೋಕ್ಕೆ ತುಂಬಾ ಫೇಮಸ್ ಇದ್ದಾರೆ ಅಣ್ಣ. ಹಾಗೆ ನಮ್ಮ ಪಾಯಿಂಟು ಕೂಡ ಅವರೇ ನೋಡಿದರು. ಇಲ್ಲಿ ಬಂದು 3-3.5 ಇಂಚು ನೀರು ಬೀಳುತ್ತೆ ಅಂತ ಅಂದಿದ್ರು. ಅಂದರೆ ಹಾಗೇನೆ ಬಿತ್ತು. ಅಂದರೆ ಏನಪ್ಪ ಅಂದರೆ ಬೋರಿ ಅಣ್ಣ ಪಾಯಿಂಟ್ ನೋಡಿರೋದು ಯಾವ ಬೋರು ಕೂಡ ಫೇಲ್ ಆಗಿಲ್ಲ. ಒಂದೇ ಒಂದು ಬೋರ್ ಅವ್ನು ನೋಡಿರೋದ್ರಲ್ಲಿ ಒಂದೇ ಒಂದು ಬೋರ್ ಫೇಲ್ ಆಗಿತ್ತು ಅಂದ ಅಣ್ಣ. ಹಾಗೆ ನಮ್ಮದು ಹೊಡ್ಸೋಣ ಅಂತ ಬಂದು ಹೊಡೆಸ್ತಿದ್ದೀವಿ. ಓಕೆನಾ, 100 ಅಡಿಯಿಂದ ಬೋರ್ವೇರಲ್ಲಿ ಸತತವಾಗಿ ನೀರು ಬಂತು. ಓಕೆನಾ, ಈ ಬೋರ್ ಹೊಡೆಸಿರೋದು 300 ಅಡಿ ಹೊಡೆಸಿದ್ದೀವಿ. ಹಂಗೆ ಮುಂದಿನ ವೀಡಿಯೋಸ್ದಲ್ಲಿ ಸಿಗ್ತೀನಿ. ಓಕೆನಾ, ನಿಮಗೆ ರಾಧೆ ರಾಧೆ.